ನಮಸ್ಕಾರ ಕರ್ನಾಟಕ. ನೋಡ್ರಿ ನಾವು ಇವತ್ತು ಬಂದುಬಿಟ್ಟಿವಿ ಉಪ್ಪಲ್ದಿನಿಗೆ ಸಂಗಮನಾಥಗೆ. ಯಾಕಂದ್ರೆ ಜಾತ್ರೆ ಇತ್ತಲ್ರಿ ಅದರ ಸಂಬಂಧಿತ ಇವತ್ತು ನೋಡ್ರಿ ಬರಗೂಡನ ಫುಲ್ ರಶ್ ಇತ್ತು. ಜಾತ್ರೆ ಅಂತೂ ಏನು ಭಾಳ ಫೇಮಸ್ ಇದು. ಈ ರಶ್ ನೋಡಿದ್ರೆ ಗೊತ್ತಾಗೈತಿ ನಿಮಗೆ ಎಷ್ಟು ಗದ್ದಲ ಐತಂತ. ಹಂಗೆ ನೋಡ್ರಿ ಅನ್ಕೋತ ನಾವು ಗರ್ಭ ಗುಡಿ ಒಳಗೆ ಬಂದುಬಿಟ್ಟಿವಿ. ಪಾಳೆ ಭಾಳ ಇರೋದಕ್ಕೆ ನೋಡ್ರಿ ಅದಕ್ಕೆ ನಾವು ಅಲ್ಲೆಲ್ಲಿ 10 ನಿಮಿಷ ನಿಂತು ಬಂದುಬಿಟ್ವಿ. ಫೈನಲ್ ನೋಡ್ರಿ ನಾವು ನಮಸ್ಕಾರ ಮಾಡಿವಿ ಸಂಗಮನಾಥಗೆ. ಫೈನಲ್ ನಾವಂತೂ ದರ್ಶನ ತೊಗೊಂಡು ಬಂದುಬಿಟ್ಟಿವಿ ಹೊರಗೆ. ಇಲ್ಲೇನು ಕಾಣಿಸತ್ತಲ್ಲ ಇದು ಸಂಗಮನಾಥನ ಫೋಟೋ ರೀ. ಮತ್ತು ಇದನ್ನು ನಡುನಾಡ ಶ್ರೀಶೈಲ ಅಂತಲೂ ಕರೀತಾರೆ ರೀ. ಮತ್ತು ಇಲ್ಲಿ ನೋಡ್ರಿ ಇದು ಯಾವ ಫೋರ್ಟ್ಗಿಂತನೂ ಕಡಿಯಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಮಸ್ತಾಗಿರೋ ವ್ಯೂ ಬರ್ತೈತಿ. ಸಂಗಮನಾಥನ ಬಂದ್ಮ್ಯಾಗ ನೋಡ್ರಿ ಮಲ್ಲೇನು ನಮಸ್ಕಾರ ಮಾಡೋಕು. ಅದಕ್ಕೆ ನೋಡ್ರಿ ನಾವು ಬಂದುಬಿಟ್ವಿ ನಮಸ್ಕಾರ ಮಾಡಲಿಕ್ಕೆ. ಫೈನಲ್ ನಾವು ಗುಡಿ ಅಂತ ನೋಡ್ರಿ ಹೊಂಟ್ಬಿಟ್ಟು ಜಾತ್ರೆ ಕಡೆ. ಜಾತ್ರೆ ಅನ್ಕೊಂಡು ನೋಡ್ರಿ ಬೆಂದ ಬೆತ್ತ ಸೇರಲೇಬೇಕು. ಮತ್ತು ನಾವು ಹಂಗೆ ಜಾತ್ರೆಗೆ ಏನೇನು ಬಂದು ಅಂತ ನೋಡ್ಕೋತ ಅಡ್ಡಾಡು ಕೂಡ ನೋಡ್ರಿಪ್ಪ ಮಂದಿ ಹತ್ರ ಫುಲ್ ಬಂದುಬಿಟ್ಟಿತ್ತು. ರಶ್ ಆಗಿಬಿಟ್ಟಿರಿ, ಟ್ರಾಫಿಕ್ ಆಗಿತ್ತು ಒಟ್ಟ. ಜಾತ್ರೆ ಇರೋ ಕಾರಣ ನೋಡ್ರಿ ಎಲ್ಲ ಗೋಪುರಕ್ಕೂ ಕೇಸರಿ ಧ್ವಜ ಕಟ್ಬಿಟ್ಟಾರ. ಮತ್ತು ಇದು ನೋಡ್ರಿ ಹೊಸ ಗೋಪುರ ಮಾಡ್ಯಾರ, ಈಗ ತಯಾರಿಸ್ಯಾರ ಇದನ್ನು. ಮತ್ತು ಈ ಪ್ಲೇಸ್ನು ಭಾರಿ ಐತಿ ಇಲ್ಲಿ ಉಪ್ಪಲ್ದಿನ್ಯಾಗ. ಮತ್ತು ಇಲ್ಲೇ ನಿಮಗೆ ದ್ವಾರ ಬಾಕ್ಲ ಅನ್ಸೈತಿ. ಇದನ್ನು ಬಿಳಿಗಿ ಸಿದ್ಧಾರೂಢ ಆರ್ಟ್ಸೋರು ಮಾಡ್ಯಾರಿ ಅದುವಾಗ. ಮತ್ತು ಇದು ನೋಡ್ರಿ ಬೃಹತ್ತಾಗಿರೋ ಬಸವಣ್ಣನ ಮೂರ್ತಿ ಐತಿ ಇಲ್ಲಿ ಉಪ್ಪಲ್ದಿನ್ಯಾಗ. ಇಲ್ಲಿ ನೀವು ನೋಡತ್ತಿಲ್ಲ ಇದ ನೋಡ್ರಪ್ಪ ಸಂಗಮನಾಥ ಹುಟ್ಟಿ ಬೆಳೆದಿದ್ದಂಥ ಮನಿ ರೀ. ಮತ್ತು ನಾವು ನೋಡ್ರಿ ಹೊಂಟ್ಬಿಟ್ಟಿದ್ವಿ ಮನೆ ಕಡೆ ಹೋಗೋಡ ನೋಡ್ರಪ್ಪ ನಂದಿ ಕೋಲು ಬಂದುಬಿಟ್ಟಿದ್ದು. ಈ ಜಾತ್ರೆಗೆ ಇದೊಂದು ನೋಡ್ರಿ ಭಾಳ ಫೇಮಸ್. ಯಾಕಂದ್ರೆ ಇಲ್ಲಿ ಭಾಳಷ್ಟು ನಂದಿ ಕೋಲು ಇರ್ತಾವೆ. ಅಷ್ಟು ಕೂಡ ನೋಡ್ರಿ ಸಂಗಮನಾಥನ ಮೂರ್ತಿನೂ ಬಂದುಬಿಡ್ತು. ಈ 5 ದಿವಸ ಸಂಗಮನಾಥ ಹೊರಗೆ ಇಡ್ತಾನೆ. ಮತ್ತು ಇನ್ನು ಮ್ಯಾಗಿಂತಾರೆ ನೋಡ್ರಿ ಸಂಗಮನಾಥ ಗರ್ಭಗುಡಿಗೆ ಹೋಗ್ತಾನೆ. ಮತ್ತು ನಾವು ನಮಸ್ಕಾರ ಮಾಡಿ ಮುಗಿಸ್ಬಿಟ್ಟಿವಿ ರೀ.